ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಹಣ ವಾಪಸ್ ಪಡೆಯುವುದಕ್ಕೆ ಸರ್ಕಾರ ಕಸರತ್ತನ್ನು ನಡೆಸ್ತಾ ಇದೆ. ಇನ್ನು ಸಚಿವರ ಗೊಂದಲದ ಹೇಳಿಕೆಯಿಂದಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಚಿವರ ತಲೆದಂಡಕ್ಕೆ ಗಡುವನ್ನ ನೀಡಿದ ಬಿಜೆಪಿ ಅಕ್ರಮದ ಬಗ್ಗೆ ಸುಳ್ಳು ಹೇಳಿದ್ರ ಹಾಗಾದ್ರೆ ಸಚಿವ ಬಿ ನಾಗೇಂದ್ರ ಅವರು 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅದರಲ್ಲಿ ಮೊದಲ ಕಂತಿನಲ್ಲಿ 26 ಕೋಟಿ ರೂಪಾಯಿ ವಾಪಸ್ ಬಂದಿದೆ ಅಂತ ಹೇಳಿದ್ದಾರೆ. 26 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ. ಎರಡನೇ ಕಂತಿನಲ್ಲಿ 42 ಕೋಟಿ ರೂಪಾಯಿ ವಾಪಸ್ ಆಗಿದೆ. ಇನ್ನು 42 ಕೋಟಿ ವಾಪಸ್ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ 87 ಕೋಟಿ ಅಕ್ರಮದಲ್ಲಿ 5 ಕೋಟಿ ಮಾತ್ರ ವಾಪಸ್ ಆಗಿರೋದು. ಕೇವಲ 5 ಕೋಟಿ ಮಾತ್ರ ಈವರೆಗೂ ವಾಪಸ್ ಆಗಿದೆ. ವಿಸ್ತಾರ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲದ ಮಾಹಿತಿ ಇದು. ಅಕ್ರಮದ ಬಗ್ಗೆ ಹಾಗಾದ್ರೆ ಸುಳ್ಳು ಹೇಳಿದ್ರ ಸಚಿವ ಬಿ ನಾಗೇಂದ್ರ ಅನ್ನುವಂಥ ಡೌಟ್ ಕೂಡ ಇಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಹಣ ವಾಪಸ್ ಪಡೆಯುವುದಕ್ಕೆ ಸರ್ಕಾರ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನು ಸಚಿವರ ಗೊಂದಲದ ಹೇಳಿಕೆಯಿಂದಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಚಿವರ ತಲೆದಂಡಕ್ಕೆ ಗಡುವನ್ನ ನೀಡಿದ ಬಿಜೆಪಿ ಅಕ್ರಮದ ಬಗ್ಗೆ ಸುಳ್ಳು ಹೇಳಿದ್ರ ಹಾಗಾದ್ರೆ ಸಚಿವ ಬಿ ನಾಗೇಂದ್ರ ಅವರು 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅದರಲ್ಲಿ ಮೊದಲ ಕಂತಿನಲ್ಲಿ 26 ಕೋಟಿ ರೂಪಾಯಿ ವಾಪಸ್ ಬಂದಿದೆ ಅಂತ ಹೇಳಿದ್ದಾರೆ. 26 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ. ಎರಡನೇ ಕಂತಿನಲ್ಲಿ 42 ಕೋಟಿ ರೂಪಾಯಿ ವಾಪಸ್ ಆಗಿದೆ. ಇನ್ನು 42 ಕೋಟಿ ವಾಪಸ್ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ 87 ಕೋಟಿ ಅಕ್ರಮದಲ್ಲಿ 5 ಕೋಟಿ ಮಾತ್ರ ವಾಪಸ್ ಆಗಿರೋದು. ಕೇವಲ 5 ಕೋಟಿ ಮಾತ್ರ ಈವರೆಗೂ ವಾಪಸ್ ಆಗಿದೆ. ವಿಸ್ತಾರ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲದ ಮಾಹಿತಿ ಇದು. ಅಕ್ರಮದ ಬಗ್ಗೆ ಹಾಗಾದ್ರೆ ಸುಳ್ಳು ಹೇಳಿದ್ರ ಸಚಿವ ಬಿ ನಾಗೇಂದ್ರ ಅನ್ನುವಂಥ ಡೌಟ್ ಕೂಡ ಇಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ. ಹಣ ವಾಪಸ್ ಪಡೆಯುವುದಕ್ಕೆ ಸರ್ಕಾರ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನು ಸಚಿವರ ಗೊಂದಲದ ಹೇಳಿಕೆಯಿಂದಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಚಿವರ ತಲೆದಂಡಕ್ಕೆ ಗಡುವನ್ನ ನೀಡಿದ ಬಿಜೆಪಿ ಅಕ್ರಮದ ಬಗ್ಗೆ ಸುಳ್ಳು ಹೇಳಿದ್ರ ಹಾಗಾದ್ರೆ ಸಚಿವ ಬಿ ನಾಗೇಂದ್ರ ಅವರು 87 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಅದರಲ್ಲಿ ಮೊದಲ ಕಂತಿನಲ್ಲಿ 26 ಕೋಟಿ ರೂಪಾಯಿ ವಾಪಸ್ ಬಂದಿದೆ ಅಂತ ಹೇಳಿದ್ದಾರೆ. 26 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ಸಚಿವರು ಹೇಳಿದ್ದಾರೆ. ಎರಡನೇ ಕಂತಿನಲ್ಲಿ 42 ಕೋಟಿ ರೂಪಾಯಿ ವಾಪಸ್ ಆಗಿದೆ. ಇನ್ನು 42 ಕೋಟಿ ವಾಪಸ್ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ 87 ಕೋಟಿ ಅಕ್ರಮದಲ್ಲಿ 5 ಕೋಟಿ ಮಾತ್ರ ವಾಪಸ್ ಆಗಿರೋದು. ಕೇವಲ 5 ಕೋಟಿ ಮಾತ್ರ ಈವರೆಗೂ ವಾಪಸ್ ಆಗಿದೆ. ವಿಸ್ತಾರ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲದ ಮಾಹಿತಿ ಇದು. ಅಕ್ರಮದ ಬಗ್ಗೆ ಹಾಗಾದ್ರೆ ಸುಳ್ಳು ಹೇಳಿದ್ರ ಸಚಿವ ಬಿ ನಾಗೇಂದ್ರ ಅನ್ನುವಂಥ ಡೌಟ್ ಕೂಡ ಇಲ್ಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.